ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪದು. ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪದು. ಬಂದ ಮಾರುತನು ಚಂದದಿಂದಲಿ ಚಂದ ಬೀರುತ್ತಾ ಇಂದು ಕಾಂಬುದು. ಬಂದ ಮಾರುತನು ಚಂದದಿಂದಲಿ ಚಂದ ಬೀರುತ್ತಾ ಇಂದು ಕಾಂಬುದು. ಚಂದಿರನಂದದ ಕುಂದಿದ ತೆರದಿ, ಚಂದಿರನಂದದ ಕುಂದಿದ ತೆರದಿ ಚಂದಿರ ಅಂದದ ಕುಂದಿದ ತೆರೆದಿ, ಚಂದಿರನಂದದ ಕುಂದಿದ ತೆರೆದಿ, ಚಂದಿರನಂದದ ಕುಂದಿದ ತೆರೆದಿ ಇಂದು ಕಾಂಬುದು ಎನ್ನಯ ನಮವಿದೆ ನೀ ಮಹದಾಶ್ಚರ್ಯ ತೋರ್ಪದು. ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪದು. ತಣ್ಣನೆ ಬೀಸುವ ತಂಗಾಳಿಯು ಪುಸ್ತಕಾರದಿ ಬೀಸುತ್ತಲಿಹುದು. ತಣ್ಣನೆ ಬೀಸುವ ತಂಗಾಳಿಯು ಪುಸ್ತಕಾರದಿ ಬೀಸುತ್ತಲಿಹುದು. ಪಾದದ ನೇತ್ರವು ಹುರಿಯುತ್ತಲಿಹುದು, ಪಾದದ ನೇತ್ರವು ಹುರಿಯುತ್ತಲಿಹುದು. ಪಾದದ ನೇತ್ರವು ಹುರಿಯುತ್ತಾ ಲಿಹುದೋ. ಪಾದದ ನೇತ್ರವು ಹುರಿಯುತ್ತಲಿಹುದು, ಪಾದದ ನೇತ್ರವು ಹುರಿಯುತ್ತಲಿಹುದು. ಹಿಂದು ಕಾಂಬುದು ಎನ್ನಯ ನಮವಿದೆ ನೀ ಮಹದಾಶ್ಚರ್ಯ ತೋರ್ಪದು. ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪದು. ಮಹದಾಶ್ಚರ್ಯ ತೋರ್ಪದು, ಮಹದಾಶ್ಚರ್ಯ ತೋರ್ಪದು. ಇದೇನು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಾಕಾರವಾಗಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲ, ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದಿರಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದಲ್ಲ. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ಗುರುದೇವರಿಗೆ ನಮಸ್ಕರಿಸುವುದು. ಭಾ ವಸುಂಧರ, ಭಾ. ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರುತ್ತಿದೆ. ಮೃಗುದೇವ, ಜನನಿಯ ದಹಾಸ್ಯವನ್ನು ಬಿಡಿಸಲು ಶಿವನಾಮ ಸುಧಾಮೃತವೆಂಬ ಅಮೃತದ ಕೊಡವನ್ನು ತರುವನು. ಅದನ್ನು ಸೇವಿಸಲು ಹೋಗುತ್ತಿರುವುದು ಇದು ತಮಗೆ ತಿಳಿಯದೆ. ವಸುಂಧರ, ಅದಾವ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀ ನಿರತನಾಗಿರುವೆ. ಪೂಜ್ಯರೇ, ನಾಳೆಯ ಸತ್ರೆಯಾಗದ ಮುಹೂರ್ತದಲ್ಲಿ ಶ್ರೀಮಾನ್ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಅಮೃತದ ಕೊಡವನ್ನು ತರುವನು. ಅದನ್ನು ಸೇವಿಸಲು ಹೋಗುತ್ತಿರುವನು. ಈ ವಿಷಯವು ನಿಮಗೆ ತಿಳಿಯದೆ. ತಿಳಿದಿದ್ದರೂ ತಿಳಿದಿರಬಹುದು. ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು, ನೀವು ಎಂದರೇನು? ಕಾಲುವೆಯನ್ನು ಹಾರಲು ಸಾಧ್ಯವಿಲ್ಲದವನು ಗಗನಕ್ಕಾರನೆಂದು ಹಂಬಲಿಸಿದಂತಾಯಿತು ಆ ದೇವತೆಗಳ ಮನೋರಥ. ಮೃಗದೇವ,
ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನ ಯಜ್ಞ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ಪಡೆಯಬಾರದೆ? ವಸುಂಧರ ಕುಸಕಿತನ್ನು ಸರಸದ ನುಡಿಯನ್ನು ತರದ ಬಿಡು ನಿನಗೆ ವಸುಂಧರ. ಕುಸಕಿತನ್ನು ಸರಸದ ನುಡಿಯನ್ನು ತರದ ಬಿಡು ನಿನಗೆ ವಸುಂಧರ. ನಂದಿ ವಾಹನನ ನಟನೆಯು ನೀನು ಬರದ ಪಗಡುವೆ ವೇದಕ್ಕೆ ಬರದೆ. ನಂದಿ ವಾಹನನ ನಟನೆಯು ನೀನು ಬರದ ಪಗಡುವೆ ವೇದಕ್ಕೆ ಬರದೆ. ಭಸ್ಮರುದ್ರ ವೈಭಾಗ್ಯದ ನೆಪದಲ್ಲಿ ಭಸ್ಮರುದ್ರ ವೈಭಾಗ್ಯದ ನೆಪದ ಪರಶಿವನ ಸ್ಮರಿಸುವುದು ಅನುಚಿತವ ಧರೆಯೊಳಗೆ. ಪರಶಿವನ ಸ್ಮರಿಸುವುದು ಅನುಚಿತವ ಧರೆಯೊಳಗೆ. ಕುಸಗಿಸಲು ಸರಸದ ನುಡಿಗೆ ತರದ ಬಿಡು ನಿನಗೆ ವಸುಂಧರ. ತರದ ಬಿಡು ನಿನಗೆ ವಸುಂಧರ. ತರದ ಬಿಡು ನಿನಗೆ ವಸುಂಧರ. ವಸುಂಧರ ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ಅಂತಹ ವಿಷಯಗಳೇನಿದೆಯೋ? ಪರದೇಶದ ಸುಖವನ್ನು ಬಯಸುವ ಪರದೇಶಿಯಾದ ಪರಶಿವನಿಗೆ ಕಾಣಿಸಿಕೊಳ್ಳುವನು. ವಸುಂಧರ ಸಾಕು ನಿಲ್ಲಿಸು. ಹಿರುವೆಯ ಕಣ್ಣಿಗೆ ಸಾಸಿವೆಯು ಕೊಡನಾಗಿ ಕಂಡಂತೆ ಗೋಸ್ಪಾದಕದ ಸ್ಪೀಲ ಜಲವು ಪಿಪೀಲದ ಕಣ್ಣಿಗೆ ಮಹಾಸಮುದ್ರವಾದಂತೆ ನಿನಗೆ ನಿನಗೆ ಆ ಪರಶಿವನೊಬ್ಬ ಪರಮಾತ್ಮನು ನನಗಲ್ಲ. ದೇವರಸದಲ್ಲಿ ಇಷ್ಟು ಹಾಲಾಲ ಹೆಸರಾಂತ ಪರಶಿವನನ್ನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನೂ ಹೋಗಿ ಬರುವೆನು. ಹೊರಡು ಹೊರಡು. ಛತ್ರಯಾಗ ದೇವತೆಗಳು ಛತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮಕ್ಕೆ ಕಣ್ಣೆರಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು, 4 ತಲೆಗಳನ್ನು ಧರಿಸಿರುವನೋ ಆ ವೈದಿಕ ಬ್ರಹ್ಮ. ತೆರೆಯ ಮರೆಯಲ್ಲಿ ಹಡಗಿರುವ ವೇಷಾಂಗನಿಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಡತ್ವದಿಂದ ಮಲಗಿರುವನೋ ವಿಷ್ಣು. ಇವರುಗಳು ಛತ್ರಯಾಗ ಕಾರ್ಯದಲ್ಲಿ ಭಾಗವಹಿಸಿಕೊಂಡು ತನ್ನ ಹೆಂಡತಿಯನ್ನು ಮೆಚ್ಚಿಸಲು ಸಹಸ್ರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ತಗತೈ ತಗದಿನಿತೈ ಎಂದು ಕುಣಿಯುತ್ತಿರುವ ಆ ಬಂಡ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿಸಮಾನನೇ. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಕಿಸಿದರೆ ನನಗೆ 2ನೇ ಮೂರ್ತಿಯಾಗಿರುವನು ಬ್ರಹ್ಮ. ಬ್ರಹ್ಮನಾದನು ಓರ್ವ ಸಾಮಾನ್ಯ ಪುರೋಹಿತ. ದಕ್ಷ ಬ್ರಹ್ಮ, ಜಾಲ ಬ್ರಹ್ಮ ಮೊದಲಾದವರೇ ನನಗೆ ಶಿಷ್ಯರು. ದಕ್ಷ ಬ್ರಹ್ಮನೇನಾದರೂ ಹಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು.
ಇದೇನು ಇಂದಿನ ದಿವಸ ನನ್ನ ಮನಸ್ಸೇಕೋ ಚಂಚಲವಾಗಿ ತೋರುತ್ತಿದೆಯಲ್ಲ. ಇರಲಿ, ಈ ಶಿಲಾತಲ್ಪದ ಮೇಲೆ ಮಲಗಿ ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು. ರಜತಾ ನಿವಾಸ ರಮ್ಯ ಕಾಮುಜ ರಘುನಂದನವೋ ರಜತಾ ನಿವಾಸ ರಮ್ಯ ಕಾಮುಜ ರಘುನಂದನವೋ ಅಗ್ರ ಪೂಜೆ ಅರನೇ ಬಾರೋ ಅಗ್ರ ಪೂಜೆ ಅರನೇ ಬಾರು ಭೃಗು ಮೌನಿ ಗರ್ಭದೆ ಎದ್ದು ತೋರುತ್ತ ಭೃಗು ಮೌನಿ ಗರ್ಭದೆ ಎದ್ದು ತೋರುತ್ತ ರಜತ ನಿವಾಸ ರಮ್ಯ ಕಾಮುಜ ರಘುನಂದನವೋ ಭೃಗು ಮೌನಿ ನೇತ್ರ ರಮ್ಯ ಕಾಮುಜ ಯೋಗೇಶ್ವರನೇ ಭೃಗು ಮೌನಿ ನೇತ್ರ ರಮ್ಯ ಕಾಮುಜ ಯೋಗ ಭಾಗವನ್ನು ಕರುಣಿಸಲೇ ನಿಜ ಯೋಗ ಭಾಗದಿ ನಾಗಭೂಷಣ ಯೋಗ ಭಾಗವನ್ನು ಕರುಣಿಸಲೇ ಗಂಗಧರ ಶೃಂಗಧರ ಲಿಂಗಕರ ಗಂಗಧರ ಶೃಂಗಧರ ಲಿಂಗಕರ ಋಗುಮೌನ ಗರ್ಭದೆ ಎದ್ದು ತೋರು ರಜತ ನಿವಾಸ ರಮ್ಯ ಕಾಮುಜ ರಘುನಂದನವೋ ನಿಜ ಭಕ್ತನಾದ ವರವೆಂದು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ನಿಜ ಭಕ್ತನಾದ ವರವಿಷ್ಟು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಚಕ್ರಧರ ಶಕ್ತಿವರ ಯುಕ್ತಿವರ ಭಕ್ತಿಪರ ಚಕ್ರಧರ ಶಕ್ತಿಧರ ಭಕ್ತಿಪರ ಯುಕ್ತಿವರ ಚಕ್ರಧರ ಭಕ್ತಿವರ ಯುಕ್ತಿವರ ಶಕ್ತಿಧರ ಭೃಗುಮೌನಿ ನೇತ್ರ ರಮ್ಯ ಕಾಮುಜ ಯೋಗೇಶ್ವರನೇ ಭೃಗುಮೌನಿ ಗರ್ಭದೆ ಎದ್ದು ತೋರುತ್ತ ಯೋಗೇಶ್ವರನೇ ಭೃಗುಮೌನಿ ನೇತ್ರ ರಮ್ಯ ಕಾಮುಜ ಯೋಗೇಶ್ವರನೇ ಕ್ಷೀರಸಾಗರನಿ ಅಲ್ಲಿ ನೋಡು, ಆ ವನ ಮಧ್ಯದ ದಟ್ಟವಾದ ಅರಣ್ಯದ ದಟ್ಟವಾದ ವೃಕ್ಷದಡಿಯಲ್ಲಿ ಯಾವಳ ಗಂಧರ್ವ ಸುಂದರಿಯು ಒಂದು ವೃಕ್ಷದಡಿಯಲ್ಲಿ ಮಲಗಿರುವಂತೆ ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ಕೆದರದ ಮುಡಿಯನ್ನು ಒಣಗಿಸಲೋ ಸುಧಾ ಭೂಗರ್ಭದ ಮೇಲೆ ಮಲಗಿರಲೋ ಏನು ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಈಜಾಡಿ ತನ್ನ ತನುತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕಿರಿಸಿ ಸುಂದರವಾದ ನಿಡು ನೋಟದಿಂದ ಕಣ್ಣುಗಳನ್ನು ಪಸರಿಸಿ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನು ಎಂಬಂತೆ ಕಾಲಲ್ಲಿ ಎಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿಂದ ಕೂಡಿದ ಅರ್ಧ ಶರೀರವು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವ ಮೂರ್ತಿ, ಪ್ರಪಂಚದಲ್ಲಿ ತಿಳಿಯದ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಕಾಡಿನಲ್ಲಿ ವಿಹರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ
ಒಂದು ವೃಕ್ಷದ ಅಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವ ಭೃಗುದೇವ. ಸರ್ವೇಶ್ವರ, ಗರ್ಭವೇ ರೂಪವೆತ್ತಿ ರೂಪಾಕಾರನಾದ ಅಹಂಕಾರಿ ದೇವತೆಗಳಲ್ಲಿ ಸರಸವಾಡುತ್ತಿರುವನ ಭೃಗುದೇವ. ಹೇಗಾದರೂ ಆಗಲಿ ಎಚ್ಚರಿಸುವನು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಋಷಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರನಾಗಿಯೇ ಇರುವನು. ಅದಿರಲಿ, ಅವನಾರು ಜನಾರ್ದನ? ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ ಅವನೇ ಆ ಪರಮಾತ್ಮ ಪರಶಿವನಲ್ಲವೇ? ಸರ್ಪಸೇನ! ಪರಶಿವನಾರೋ ಪರಮಾತ್ಮನಾರೋ? ನೀವೀರ್ವರು ಇನ್ನೂ ಚಿಕ್ಕವರು, ನಿಮಗಿದಾವುದೂ ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ಭೃಗುದೇವ, ಗಂಧರ್ವರು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರ ಯಾಗ ಪೂಜೆಯನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜೆ ದೇವನಾದ ಸಾಂಬಾ ಶಿವ ಸದಾಮೂರ್ತಿಯನ್ನು ಕರೆದುಕೊಂಡು ದಾರಿಯಲ್ಲಿ ಹೋಗುತ್ತಿರುವನು. ಹೀಗೆ ಹೋಗುತ್ತಾ ಗೌರಿಪತಿಯೊಡನೆ ಇಲ್ಲೇ ಕುಳಿತುಕೊಂಡವು. ನಿಮ್ಮನ್ನು ಎಚ್ಚರಗೊಳಿಸುವ ಋಣವನ್ನು ತೀರಿಸಲು ಎಲ್ಲಿ ನಿಮ್ಮ ಪಾದವನ್ನು ಹೊತ್ತು ಮುಂದೆ ಹೋಗುವನು. ಬಹಳ ಸಂತೋಷ, ಬಹಳ ಸಂತೋಷ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಶ. ಕಂಡೆ ನೀ ನನ್ನ ರಾಜಸದ ಅಗ್ನಿ ನೇತ್ರವನ್ನು ಪಾದದಲ್ಲಿ. ಆ ಪರಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ನೀ ಧನ್ಯನಾದೆ. ಎಲೇ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗು ಋಷಿಯೇ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ? ಇಲ್ಲ, ಯಾವಾಗಲೂ ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕರಹಿತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹುಜಾಣನ? ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ಜನಾರ್ದನನು ನಾನು ವಿವೇಕರಹಿತರೇ? ಅದನ್ನು ನೀನೇ ವಿವೇಕಿಸಬೇಕು ಭೃಗು ಋಷಿಯೇ. ಕಾಡಿನಲ್ಲಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದುಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪರದೆಯ ಮೇಲೆ ಆವಿನ ಬೈಬಣ್ಣವನ್ನು ಮುಚ್ಚುತ್ತಿರುವ ಹುತ್ತದ ಮಂಡಿನಂತೆ ದಿನೇ ದಿನೇ ನಿನ್ನ ರಾಜಸಗುಣವೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತಿದೆ. ಯಾವಾಗಲೂ ಮಮತೆಯಿಂದ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ. ಕೇಳು, ಮಹಾತ್ಮ ಭೃಗುಶ್ರೀ ಎಂದು ಅನೇಕ ಹೆಸರಾಂತ ನಿನ್ನ ಅಹಂಕಾರವು ಎಲಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ವಹಿಸಿದಂತಾಯಿತು. ಕೇಳು, ಹರಿವಿನಲ್ಲಿ ನೋಡೋ ಹರನ ಕಡೆ ಕಾಣೋದು ಮೆರೆಯೋದು ರಾಜಗವೋ ಹೊರ ಮುಂದಿಯೇ ಬಿಡು ಮನದೇ. ಹರಿವೋ ಬೆರವುಗಳೆಲ್ಲ ಹರಿತೋಟದೆ ಕಣ್ತೆರೆದು ನೋಡು, ನಿನ್ನಾತ್ಮನಲ್ಲಿ ಆತ್ಮನೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗು. ಸಾಕು, ನಿಲ್ಲಿಸು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು, ಆ ನಿನ್ನ ಗೊಡ್ಡು ಗಣಗಳಿಗೆ ಕೈಲಾಸದಲ್ಲಿ
ನಿಧಾನಿಸು ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವಿರಿ. ನೀನಿನ್ನು ಹೊರಡಬಹುದು ಆ ನಿನ್ನ ಸದಾಶಿವನೊಡನೆ. ಭೃಗುದೇವ, ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಡ ಮಾಡಬೇಡ. ನಿನ್ನ ಕರ್ತವ್ಯದಲ್ಲಿ ಅರಿವಿಲ್ಲ ಈ ಭೃಗುಋಷಿಗೆ. ಆತ್ಮವಾಯು ಮುಚ್ಚು. ಅಮ್ಮ ಉರಿ, ಅಮ್ಮ ಭೈರವಿ, ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳಲ್ಲಿ ಅಗ್ರಸ್ಥಾನವನ್ನು ವಹಿಸಿರುವ ಭೃಗುದೇವ. ನೀನಾದೇಕೆ ಆ ಸ್ಥಾನದಲ್ಲಿ ಭೃಗುದೇವ? ನಿನ್ನದು ರಾಜಸ್ಥಾನದಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣಗಳು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುತ್ತೀರಿ. ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದಣ್ಣದ ಎರಕದಂತೆ ಎರಕವಾಗದ್ದ ನನ್ನ ಪಾದಾಂಗುಲಿಯ ನೇತ್ರವನ್ನೇಕೋ ಕಿತ್ತಿಸಿದೆ. ಇದೆಯೋ ನೀನು ಕಲಿತಿರುವ ಮಹತ್ವವಾದ ಮೋಸ. ಋಷಿ ಓರ್ವರ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಕಲ್ಪಿಸಿದು ಮೋಸವೇ? ಶಾಂತನಾಗು ಭೃಗುದೇವ. ನಿನಗಾದ ಪ್ರಯಾಸದಿಂದ ನೀನೇ ಹಂಬಲಿಸುವೆ. ಪ್ರಾಯಶ್ಚಿತ್ತ. ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ನೆರವೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನೋ ಅಂತಹ ಭೃಗುದೇವನ ಕೋಪಾಗ್ನಿಯ ಜ್ವಾಲೆಗೆ ನೀವೆಲ್ಲರೂ ಹವಿರ್ಭಾಗ. ನೀಲಮೇಘ ಶಾಮನಾಗಿ, ಅಷ್ಟವಸ್ತುಗಳಿಗೆ ದೇವನಾಗಿ, ಅಷ್ಟಲಕ್ಷ್ಮಿಯಿಂದ ಶೋಭಿಸುತ್ತಿರುವ ನೀನು ಭೂಲೋಕದಲ್ಲಿ ದಶಯೋಗಿಗಳಲ್ಲಿ ಜನ್ಮವೆತ್ತು. ಇದೇ ದೇವನ ಅತ್ಯುಗ್ರವಾದ ಪ್ರತಿಜ್ಞೆ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಮೆರೆಯುತ್ತಿರುವೆ. ನಿನ್ನಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ಧಿಕ್ಕಾರ, ಧಿಕ್ಕಾರ ನಾರಾಯಣ. ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ. ತನುಜಾರಿಗ ನಿನ್ನ ಮನವನ್ನು ಬಂಧಿಸುವೆ. ತನುಜಾರಿಗ ನಿನ್ನ ಮನವನ್ನು ಬಂಧಿಸು. ಸಂಧಾನದಲ್ಲಿ ನೀನು ಕಿತ್ತಕದ ನೇತ್ರವನು, ಸಂಧಾನದಲ್ಲಿ ನೀನು ಕಿತ್ತಕದ ನೇತ್ರ. ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ 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 ತನು ಜಾತಕ. ಪ್ರಳಯಾಗಿ ಎಂತೆನ್ನುವ ಭೃಗುದೇವನ ನಿನ್ನ, ಪ್ರಳಯಾಗಿ ಎಂತೆನ್ನುವ ಭೃಗುದೇವನ ನಿನ್ನ ಸುಳಿದು ಸುತ್ತರಿ ಸಗಬಡಿದು ಬಂಧಿಸುವೆ. ಸುಳಿದು ಸುತ್ತರಿ ಸಗಬಡಿದು ಬಂಧಿ. ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ಧಿಕ್ಕಾರ ತನು ಜಾತಕ. ಪ್ರಳಯಾಗಿ ಎಂತೆನ್ನುವ ಭೃಗುದೇವನ ನಿನ್ನ, ಪ್ರಳಯಾಗಿ ಎಂತೆನ್ನುವ ಭೃಗುದೇವನ ಸುಳಿದು ಸುತ್ತರಿ ಸಗಬಡಿದು ಬಂಧಿಸುವೆ. ಸುಳಿದು ಸುತ್ತರಿ ಸಗಬಡಿದು ಬಂಧಿ. ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ತನು ಜಾತಕ ವೈದ್ಯದಲ್ಲಿ, ಧಿಕ್ಕಾರ ಧಿಕ್ಕಾರ ತನು ಜಾತಕ. ಹೋಗು ಹೋಗು, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಈ ಭೃಗುದೇವನ ಕೋಪಾಗ್ನಿಯ ಜ್ವಾಲೆಗೆ ಸಿಕ್ಕಿ ಭಸ್ಮವಾಗು. ರಜತ ಗಿರಿಯ ಶಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ನಮಃ ಶಿವಾಯ. ನಾರಾಯಣ ನಾರಾಯಣ. ನಟಲ ಕಲಾ ಚದುರ ಶಂಕರ ಡಮರುಗಡರವ ಕಾನಲೋಲ. ನಟಲ ಕಲಾ ಚದುರ ಶಂಕರ ಡಮರುಗಡರವರ ಕಾನಲೋಲ. ನಟಲ ಕಲಾ ಚದುರ ರಚತ ನಿಲಯ ಸಾಧಯ ರಚತ ಗಿರಿ ನಿಲಯ ಸಾಧಯ ಓಂಕಾರ ನಾದ ಪ್ರಿಯ ಸಾಧಯ ಓಂಕಾರ ನಾದ ಪ್ರಿಯ ಸಾಧಯ ಸ್ವರ ಸಪ್ತ ಸಂಗೀತ ತಾಳದಳು ಲಯ ಪರಿತ ಗಾನ ಮೇಳಗಳು ಸ್ವರ ಸಪ್ತ ಸಂಗೀತ ತಾಳದಳು ಲಯ ಪರಿತ ಗಾನ ಮೇಳ ತುಂಬುರಾದಿ ಗಂಧರ್ವ ಗಾನಗಳು ತುಂಬುರಾದಿ ಗಂಧರ್ವ ಗಾನ ತಕದಿನಿ ತಂ ಎಂದೆನುತ್ತ ನಟಲ್ಲ ಕಲಾ ಚದುರ ಶಂಕರ ಡಮರುಗಡರವರ ಗಾನಲೋಲ. ನಟಲ ಕಲಾ ಚದುರ ನಟಲ ಕಲಾ ಚದುರ ನಟಲ ಕಲಾ ಚದುರ. ಪರಶಿವನನ್ನು ಶ್ರೀಮಾನಾರಾಯಣನ ಶಿವಛತ್ರೆಗೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಅಹಂಕಾರದಿಂದ ಮೆರೆತ ಭೃಗುಸೆಯನ್ನು ಸಂಧಿಸಿ ಅವನ ಕಾಲಲ್ಲಿ ಮೆರೆತಿದ ಕಣ್ಣನ್ನು ಕಿತ್ತು ಸಣ ಅಂತ ಹೋಗುತ್ತಿರು. ಇದು ಶಿವಭಕ್ತ ಶಿಖಾಮಣಿ ದದಿಚು ಋಷಿಯು ತಲೆವರ್ತಿರುವರು. ಏನು ಮಾಯ ಯಾವ ನ್ಯಾಯ ದೇವನಿನ್ನಲಿ ಕಾಣದಾಗಿದೆ ಪ್ರಭುವೇ ನಿನ್ನ. ಏನು ಮಾಯ ಯಾವ ನ್ಯಾಯ ದೇವನಿನ್ನಲಿ ಕಾಣದಾಗಿದೆ ಪ್ರಭುವೇ ನಿನ್ನ. ನೀತಿ ನಿಯಮವ ಏನು ಮಾಯ ಯಾವ ನ್ಯಾಯ. ಸಕಲ ಲೋಕ ದೊಡೆಯನಾಗಿ ಸರ್ವ ಜನರ ಬಂಧುವಾಗಿ ಸಕಲ ಲೋಕ ದೊಡೆಯನಾಗಿ ಸರ್ವ ಜನರ ಬಂಧುವಾಗಿ ದೇವನಿಂದಲೇ ಕಾಣದಾಗಿದೆ ಪ್ರಭುವೇ ನಿನ್ನ. ನೀತಿ ನಿಯಮವ ಏನು ಮಾಯ ಯಾವ ನ್ಯಾಯ. ಬ್ರಹ್ಮಚಾರಿಗಳಿಗೆ ನಮಸ್ಕರಿಸುವೆನು. ಸುಖಿಯಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಆ ಪರಮೇಶ್ವರ ಭಕ್ತಿ ಸಾಮ್ರಾಜ್ಯದಲ್ಲಿ ಒಟ್ಟು ದೇವ ನವಬ್ರಹ್ಮರುಗಳು ಹೊಂದಿರುವ ಆ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಗಳಲ್ಲಿ ವ್ಯಾಪಿಸಿರುವಾಗ ಸುಖವಲ್ಲದೆ ಮತ್ತೇನೂ ದೇವ. ದದಿಚಿ ದೇವ, ಆ ಪರಮೇಶ್ವರನ ಭಕ್ತರುಗಳಲ್ಲಿ ನೀನಲ್ಲವೇ ಮದಿಗಳನ್ನು. ನೀನಿಲ್ಲ ಸ್ಥಳದಲ್ಲಿ ಶಿವನಿಲ್ಲ, ಶಿವನಿಲ್ಲ ಸ್ಥಳದಲ್ಲಿ ನೀನಿಲ್ಲ. ಆ ಪರಮೇಶ್ವರರ ಆತ್ಮಲಿಂಗವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಿ ನೀವೆಲ್ಲಿಗೆ ಹೋಗುತ್ತಿರುವಿರಿ? ದೇವಋಷಿ, ಸೂರ್ಯಾಸ್ತಿಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಎದ್ದು ಹಾರುವಂತೆ ಈ ಸುರಭೂಮಿಯ ದೇವತೆಗಳು
ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಪರಮೇಶ್ವರನೆಂಬ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶರವಣ ತೀರದಲ್ಲಿ ಸೇರುತ್ತಿರುವರು. ಆದ್ದರಿಂದ ಆ ಪವಿತ್ರವಾದ ಕ್ಷೇತ್ರಕ್ಕೆ ನಾನು ಸಹ ಹೋಗುವೆನು. ಶಿವಭಕ್ತನೇ, ನಿನ್ನಿಂದ ಪರಿಶೋಪಿಸಲ್ಪಡುವ ಆ ಶಿವಸತ್ರ ಯಾಗವನ್ನು ನೋಡಲು ನಾ ಕೈಲಾಸ ಮರವಾಗಿ ಬರುವೆನು. ನಾರಾಯಣ ನಾರಾಯಣ. ಜಡೆಯಳು ಗಂಗೆಯೋ ಪಣೆಯಳು ಸೊಸೆಯೋ ಪರೊಳಲು ನಾಗನ ಧರಿಸಿದಿನಿ. ಜಡೆಯಳು ಗಂಗೆಯೋ ಪಣೆಯಳು ಸೊಸೆಯೋ ಪರೊಳಲು ನಾಗನ ಧರಿಸಿದಿನಿ. ಮರ ಅರನ ಕೃಪಯ ಕರುಣಿಸು. ಮರ ಅರನ ಕೃಪಯ ಕರುಣಿಸು. ಓಂಕಾರ ನಾದ ಪ್ರಿಯ ಸದಯ. ಓಂಕಾರ ನಾದ ಪ್ರಿಯ ಸದಯ. ಸ್ವರ ಸಪ್ತ ಸಂಗೀತ ತಾಳಗಳು ಲಯ ಪರಿತ ಗಾನ ಮೇಳಗಳು. ಸ್ವರ ಸಪ್ತ ಸಂಗೀತ ತಾಳಗಳು ಲಯ ಪರಿತ ಗಾನ ಮೇಳ. ತುಂಬುರಾದಿ ಗಂಧರ್ವ ಗಾನಗಳು. ತುಂಬುರಾದಿ ಗಂಧರ್ವ ಗಾನಗಳು. ತಕದಿನಿತಂ ಎಂದೆನುತ ನಟಲ ಕಲಾ ಎದುರ ಶಂಕರ ಗಮರುಗಡರವರ್ ಗಾನಲೋಲ. ನಟಲ ಕಲಾ ಎದುರ ನಟಲ ಕಲಾ ಚದುರ ನಟಲ ಕಲಾ ಚದುರ. ನಾರಾಯಣ ನಾರಾಯಣ. ನಾರದ, ಲೀಲೆ ಲೀಲಿ. ಸಂಸಾರ ಚಕ್ರದ ಅಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸಲ್ಪಡುವ ಸುಗಂಧದಂತೆ ತನ್ನ ಶರೀರದ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುವ ಅವನಲ್ಲವೇ ಧರ್ಮಾಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸಲ್ಪಡುವ ಆ ಸತ್ರಯಾಗ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವೆನು. ದೇವಲೋಕವು ಪವಿತ್ರವಾಗುವ ಕಾಲವೂ ಸಮೀಪಿಸಿತು. ದೇವತೆಗಳ ಮನಭೃಷ್ಟದ ಮೊರೆಯನ್ನು ಪರಶಿವನಿಗೆ ತಿಳಿಸಿದನು. ಮೋಕ್ಷಾಧಿಕಾರಿಯಾದ ಪರಶಿವನು ಇನ್ನು ಯಾಕೆ ಬರಲೇ ಇಲ್ಲ? ಸತ್ರ ಪೂಜೆಯ ಕಾಲವು ಸಮೀಪಿಸುತ್ತಿರುವುದು. ಪರಶಿವನು ಏಕೆ ತಡ ಮಾಡಿದನು ಬ್ರಹ್ಮದೇವ? ಬರುವನು ಭೂತೇಶ್ವರನು ಪೂಜಾ ಕಾಲಕ್ಕೆ ಸರಿಯಾಗಿ. ಅದಿರಲಿ, ದಕ್ಷ ಬ್ರಹ್ಮನೇಕೆ ಇನ್ನು ಬರಲೇ ಇಲ್ಲ? ದಕ್ಷ ಬ್ರಹ್ಮನು ಕಾರ್ಯಾರ್ಥವಾಗಿ ತಡ ಮಾಡಿ ಬರುವನೆಂದು ಕಳಿಸಿರುವನು. ಶಾಸ್ತ್ರ ಪೂಜೆಗೆ ಪೂಜಾರ್ಹನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷ ಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯ ಜಾಲದಲ್ಲಿ ಕವಿತವು, ಗಜವೈಯಾಳಿಯಲ್ಲಿ ಮಹೇಂದ್ರನು, ಬಿಲ್ಲಾಡಿನಲ್ಲಿ ಮನ್ಮಥನು, ದೈವದಲ್ಲಿ ಶೂಲಾಧರನೆಂದು ವೇದಗಳು ಕೈ ಎತ್ತಿ ಸಾರುತ್ತಿರುವವು. ಆದ್ದರಿಂದಲೇ ಆ ಪರಮೇಶ್ವರನೇ ಸತ್ರ ಪೂಜಕ್ಕೆ ಪೂಜಾರನು. ದಕ್ಷ ಬ್ರಹ್ಮನು ಇಲ್ಲಿ ನೆಲೆದಿರುವ ಎಲ್ಲಾ ದೇವತೆಗಳಿಗಿಂತ ಹಿರಿಯನು. ವಜ್ರ ಶರೀರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷಮಿತ ದೇವರನ್ನು ರೂಪಾಕಾರವಾಗಿ ಬಹು ಜಾಡನಾದ ಶಿಲ್ಪಿಯು ಆ ದೈವಕ್ಕೆ ಜೀವಕಳೆಯನ್ನು ಕೊಟ್ಟನು. ಅದನ್ನು ಪ್ರತೀಕ್ಷೆ ಮಾಡಿದ ಅರ್ಚಕನು ತಾನ ದೇವರೆಂದು ಹೇಳಿಕೊಳ್ಳುವುದಿಲ್ಲ. ಕಾರಣವಿಲ್ಲದೆ ಪರಶಿವನ ಏಕೆ ಹೋದನು ಆಶ್ರಮಕ್ಕೆ? ಆ ವಿಚಾರ ನಿಮಗೆ ಏಕೆ ಜಾರ ಬ್ರಹ್ಮ? ಅವರವರ ಕರ್ಮವು ಹಿಂದಿರುವಾಗ ಅಣ್ಣಾದಂತೆ ಗುರು ಋಷಿ ಕರ್ಮವೂ ಅಣ್ಣಾಯಿತು. ಇಲ್ಲಿ ಅಗ್ರ ಪೂಜೆಗಿಂತ ಅದಾವಕಾರ ಇರೋದು ಆ ಭೂಮಿಯಲ್ಲಿ ಕಳ್ಳನಂತೆ ಕಂಗಳಾಗಿ ಅಡಗಿದ ಭೂಪುಷ್ಪವು ತನು ಮಳೆಯು ತಂಪಿನಿಂದ
ತಂಪಿನಿಂದ ಭೂಮಿಯ ಮೇಲೆ ಹೇಳುವಂತೆ ಭೃಗುವಿಸುವ ಕರ್ಮವು ಭೃಗುದೇವನ ಅಹಂಕಾರವು ತಲೆ ದೂರಿ ಪರಶಿವ ಪರನಾಮ ನಾಶವಾಯಿತು. ಅದ್ಯಾವುದೋ ಪ್ರಕಾಶವು ಅರುಣೋದಯದ ಸೂರ್ಯನಂತೆ ನಮ್ಮ ದಿವ್ಯ ಸತ್ರ ಯಾವಕ್ಕೆ ತಲೆದೂಗುತ್ತಿರುವುದು. ಹೌದು ಹೌದು, ಸೂರ್ಯನ ಮಿಂಚಿನ ಬಳದೊಡನೆ ಸಾವಿರಾರು ತಾವರೆಗಳನ್ನು ಹಿಡಿದು ಸಾವಿರಾರು ತಾರಗಳನ್ನು ಹಿಡಿದು ಏನೋ ಎಂಬಂತೆ ಆ ಪ್ರಕಾಶವು ಶ್ರೀಮಾನ್ ನಾರಾಯಣನೊಡನೆ ಹೋಗುತ್ತಿರುವರು. ಪರಮೇಶ್ವರನಿಗೆ ನಮಸ್ಕರಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಲ್ಲದೆ ಮತ್ತೇನು ಪರಮಾತ್ಮ. ನಿಮ್ಮ ಬರುವಿಕೆಯ ಹೋಯ್ತರುಣಿಯ ಆದರೂ ಒಡ ಮೂಡಿ ಬರುವಂತೆ ಈಗ ತಾನೇ ದೇವತೆಗಳು ಭಾವಬಂಧನವನ್ನು ಹಿಡಿದು ಮುಕ್ತರಾಗಿರುವರು. ಬ್ರಹ್ಮಚಾರಿ, ನಿನ್ನ ಸಕಾಲದ ತಿಳುವಳಿಕೆಗೆ ಮೆಚ್ಚಿದರು. ದೈವ ಭಕ್ತರಾದ ನೀವು ನಿಮ್ಮ ಅಭಿಷ್ಟವಂತೆ ನನ್ನ ಅಭಿಷ್ಟ. ಪರಮೇಶ್ವರ, ಜ್ಞಾನಾನಂದ ಮೂರ್ತಿಯಾದ ನೀನೊರವನೇ ಚೈತನ್ಯ ಸ್ವರೂಪನಲ್ಲವೇ? ಮೂರು ಮೂರ್ತಿಗಳಲ್ಲಿ ಶಿವನಾಗಿ ಚರಚರ ವಸ್ತುಗಳ ಶರೀರದಲ್ಲಿ ಜೀವರ್ತನಾಗಿ ಪ್ರಜ್ವಲಿಸುತ್ತಿವೆ. ಆದ್ದರಿಂದಲೇ ಸತ್ರ ಪೂಜೆಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಕಮಲೋದ್ಭಾದ ನಿನ್ನ ಮಾತುಗಳು ಪರಮೇಶ್ವರನ ಮಂಗಡಿಯಲ್ಲಿ ಚಿಲುವಾಯಿತು. ಅಗ್ರ ಪೂಜೆಯ ಮುಹೂರ್ತವು ಸಮೀಪಿಸುತ್ತಿರುವುದು. ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡೋಣ. ಜನಾರ್ದನ ದೇವ, ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡಿದ ದಿವಸವೇ ಶುಭ ದಿವಸ. ದೇವನಿಗೆ ನಮಸ್ಕರಿಸುವೆ. ಜೈ ಭವ. ದಕ್ಷ ದೇವ, ಈ ಪ್ರಾಸಾದವನ್ನು ಸ್ವೀಕರಿಸುವ ಚತುರ್ಮುಖ ಹಿರಿಯರಿಂದ ಕಿರಿಯರಿಗೆ ಮನ್ನಣೆ. ವಿವೇಚಿಸಿದ ದಕ್ಷ ಬ್ರಹ್ಮ, ಕಿರಿದಾದ ಒಟ್ಟು ಬೀಜವು ವಿಶಾಲವಾದ ಮರವನ್ನು ಹೊಂದುವಂತೆ ಆ ಒಟುವನ್ನು ಒಳಗೊಂಡ ದ್ವಿಜಕ್ಕೆ ಕುಂದವಿಲ್ಲ. ಜಾಲ ಬ್ರಹ್ಮದೇವ, ನಾನು ಬರುತ್ತೇನೆಂದೇ ನಿನ್ನೊಡನೆ ಹೇಳಲಿಲ್ಲವೇ? ಸದಾ ಸುಶೀಲ ವಿನೋದ ಅದು ವಿಧಾರಂತರವನು ಅದು ಮುದದೆ ಬೇರೆ ವಿಧಾರಂತರವನು ಅದು ಮುದದೆ ಬೇರೆ ಗಿಡರಂಗದವನ ಸದು ಮುದದೆ ಸದಮಲರ ಚದಿ ಸದು ಹೃದಯಕ್ಕೆ ಸದಮಲರ ಚದಿ ಸದು ಹೃದಯಕ್ಕೆ ಸದಮಲನೆ ದಕ್ಷಾಪತಿ ಸದಾ ಸುಶೀಲ ವಿದೋಲ ಸದಮಲನೆ ದಕ್ಷಾಪತಿ ಸದಮಲನೆ ದಕ್ಷಾಪತಿ ಸದಾ
ಹೇಳಿದನು ನಿಮ್ಮ ಬರುವಿಕೆ ಆ ಮಾತನ್ನು. ಆದರೂ ಈ ದೇವತೆಗಳ ಸಮ್ಮೇಳನದಲ್ಲಿ ಕಾರ್ಯ ಹಂಚಿತು. ಏನು ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆ? ಸಂಶಯವೇನು ದಕ್ಷದೇವ? ಶಾಂತನಾಗು ದಕ್ಷ ಬ್ರಹ್ಮ. ಶಾಂತತೆಯ ನೆಲೆಸಿರುವ ಶಾಂತ ಮೂರ್ತಿಯ ಮುಂದೆ ನಿನ್ನ ದಿಟ್ಟತನವೇ? ಪರಮುಸ್ಯನೆರದ ಸುರಗಂಧರ್ವರ ಕೊಪ್ಪಿನಲ್ಲಿ ನೀನೊಬ್ಬನೇ ಹಿರಿಯವನೆಂದು ಸಮ್ಮನಿದ್ದೆ. ನಿನ್ನ ಮಾತುಗಳನ್ನು ನಿಲ್ಲಿಸು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ ಗುರುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದೆನು. ಅದನ್ನು ನಾನು ಬಲ್ಲೆನು. ಆ ಶಿವ ಈ ಶಿವ ಸದಾಶಿವನನ್ನು ಹೊಗಳುತ್ತಿರುವ ಆ ಗೊಟ್ಟು ಗುರುವನನ್ನು ಈ ಬ್ರಹ್ಮನಂತ ಗೊಟ್ಟು ವೈದಿಕನು ಅವನಲ್ಲಿ ಆ ಸಾಂಬಶಿವ. ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಾಧಾರನು ವಸಿತಾಂಗ ಭೂಷಿತನು ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನೋ ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ, ದಕ್ಷ ಬ್ರಹ್ಮನ ಜಾಮಾತ. ಪ್ರಭುದೇವ, ನಡೆದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ನನಗೆ ನಮ್ರತೆಯಿಂದ ನಮಸ್ಕರಿಸುತ್ತಿರುವಾಗ ಅವನೇಕೆ ನಮಸ್ಕರಿಸಿದರೆ ಸಪ್ತನಾಗಿ ಕುಳಿತಿರುವನು? ಅದೊಂದು ಹಳಿಯ ಮಾವಂದಿರ ಮೌನ ಭಾವ. ಬಾಯಲ್ಲಿ ಮಾತನಾಡದಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸರ್ವೇಶ್ವರನು ಅಲ್ಲ, ಅವನೋರ್ವ ಸುರವೇಷವನ್ನು ಧರಿಸಿದ ಮಗುಮಾರಿ. ದಕ್ಷ ದೇವ, ಮಾರಿಯಂದನ ಬೇಡ ಮಹಾದೇವನನ್ನು. ಮಾರಿಯಂತೆ ಮರೆದೋಳುವ ಮನವನ್ನು ಮನ್ನಿಸುವ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಕಡುತರ ಭೈರವ ಮೃಡನಳು ಕಡುತರ ದುಡ ಭೈರವ ಮೃಡನನ ತರುವ ದುರಧೀರದ ಮೃಡನಳು ಕಡುತರ ದುಡ ಭೈರವ. ದಕ್ಷರಾಜ ರಘುದೇವ, ಮೃಡನನು ಬಂಧಿಸಿ ಪದದೊಳು ರಂಜಿಪೆ ಪದವ ಮಾರ್ಪೆ ಹರದಿಂದ. ಮೃಡನನು ಬಂಧಿಸಿ ಪದದೊಳು ರಂಜಿಪೆ ಪದವ ಮಾರ್ಪೆ ಹರದಿಂದ. ಕಡೆದು ಕೆಡೆಯನ ಮೃಡೋಳಿ ವೀರನ, ಕಡೆದು ಕೆಡೆಯನ ಮೃಡೋಳಿ ವೀರನು. ಕಡಕೋಡಿಯಲ್ಲಿ ಜಯಿಸುವೆ ಪದವನ ಇದು ಸಯ ಅಧರವ ವಿಧಾರಿಪೆ. ಪದವನ ಇದು ಸಯ ಅಧರವ ವಿಧಾರಿಪೆ. ಪದವನ ಇದು ಸಯ ಅಧರವ ವಿಧಾರಿಪೆ. ಮೃಡಗಳು ಕಡುತ್ತರ ದುಡ ಭೈರವ ದುಡ ಭೈರವ ದುಡ ಭೈರವ. ಈರಸಯನ ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯ ಶಾಲೆ ಇದಲ್ಲ. ಇದು ನನ್ನ ಕ್ಷೀರಾಪಿ ರಂಗಭೂಮಿ. ಕೇಳಿದೆ ಭೃಗುದೇವ ಈ ದೇವತೆಗಳ ಮಾತನ್ನು. ದಕ್ಷರಾಜ, ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ನಾಗಾಭರಣ ಶೃಂಗಾರ ಆಭರಣ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳ ಸರಮಾಲೆಯನ್ನು ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಆ ದರಿದ್ರ ಪರಶಿವನು ನನಗೆ ಶೃಂಗಾರ ಭೂಷಿತನು. ಭಸ್ಮಭೂಷಿತನಾದ ಭಾವದೂರನನ್ನು ನಿಂದಿಸಬೇಡ. ನಿನ್ನ ಭಾವಬಂಧ ಪಾಶವನ್ನು ವೃಧಾಲಾಪನೆ ಮಾಡಬೇಡ ದಕ್ಷ. ಸಂಬಳವಿಲ್ಲದ ಹೊಗಳುವ ಪಟ್ಟ ನೀನಾದೆ ಆ ಸಾಂಬಶಿವನಿಗೆ.
ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುತ್ತ ಕೌಪಿಯನ್ನು ಕಟ್ಟಿಕೊಂಡು ಶರೀರಕ್ಕೆ ಹೆಣದ ಬೂದಿಯನ್ನು ಬಳೆದುಕೊಂಡು ಕೈಯಲ್ಲಿ ಕಬ್ಬಿಣದ ಸಲಾಕಿಯನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಅಲೆದಾಡುವ ಭಿಕ್ಷುಕನು ನನಗೆ ಭಸ್ಮಭೂಷಿತನು. ದಕ್ಷವೀರ ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಆ ಪರಶಿವನಿಗೆ ನಿನ್ನ ಮಗಳಾದ ಸತಿಯನ್ನು ವಿವಾಹ ಮಾಡಿದ ಆ ವೈಭವದ ಮಾತನ್ನು ಮರೆತೆಯ? ಅದೊಂದು ಕಥಿಸಿದ ವೈಭವದ ಮಾತಾಗಿರುವುದು. ನಾ ಕೊಟ್ಟ ಮಗಳನ್ನು ಓರ್ವ ಮಸಾನವಾಸಿಗೆ ಅಸುತಿಯನ್ನು ಸತ್ತೆಗೊತ್ತು ಮಾರುವ ಒಂದು ಮುದಿಹೆತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಆ ಬಂಡ ಪರಶಿವನಿಗೆ ಮರುಳಾದ ಮಗಳನ್ನು ವಿವಾಹವನ್ನು ಮಾಡಿದೆ. ಅಂಕೆ ಸಂಖ್ಯೆ ಇಲ್ಲದ ಆ ರುದ್ರನಿಗೆ ದೇವ ಮಗಳಾದ ಸತಿಯನ್ನಾದರೂ ನೋಡಿ ಸಪ್ತನಾಗು ಜಲಬ್ರಹ್ಮ. ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿದ್ದೆ. ನಿನ್ನ ಮಾತುಗಳನ್ನು ನಿಲ್ಲಿಸು. ರಘುದೇವ, ಇದೊಂದು ಮಹಾಯಜ್ಞವೆಂದು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕಿಂತ ಮುಂಚೆಯೇ ಆಳಿಯನ್ನು ನಾಯಿ ಮುಟ್ಟಾಯಿತು ಈ ಯಜ್ಞ ಸಮಾರಂಭ. ನಾಡಿರಿ, ಎಲ್ಲ ನಮ್ಮ ಕಾರ್ಯದಲ್ಲಿ ವರ್ತಿಸೋಣ. ಜೈ ಭೈರವೇ, ಜೈ ಭೈರವೇ. ಮನ ಬಂದಂತೆ ಮಾತನಾಡಿದ ದಕ್ಷ ಬ್ರಹ್ಮನ ಮಾತಿಗೆ ಮೊನನೊಯ್ಯಬಾರದು. ಸದಾಶಿವಮೂರ್ತಿ, ಸದಾ ರಾಜಸ್ಥಾನದಿಂದ ಮೆರೆಯುತ್ತಿರುವ ಆ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಮನ್ನಿಸು. ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಬೇಕೆಂದು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಗಳಿಗೆ ಗುರಿಯಾಗುವರು. ಅವರ ಮುಂದಿನ ಕಾಲಚಕ್ರದ ಗತಿಯಲ್ಲಿ ದೇವತೆಗಳಾದ ನೀವು ಸುಖಿಯಾಗಿರಿ. ನುಡಿ ಮನವೇ ಶಿವನ ನಾಮಾವಳಿ, ಇದುವೇ ಪರಮ ತತ್ವದ ಸ್ವಾರವ. ನುಡಿ ಮನವೇ ಶಿವನ ನಾಮಾವಳಿ, ಇದುವೇ ಪರಮ ತತ್ವದ ಸ್ವಾರವ. ನುಡಿ ಮನವೇ ಶಿವನ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ. ಚಂದ್ರಶೇಖರ ಸಲಯೋ ಎನ್ನುತ್ತ ವಂದಿಸಿಕೋಗಲು ಓಡದ ಬರುವ ಚಂದ್ರಶೇಖರ ಸಲಯೋ ಎನ್ನುತ್ತ ವಂದಿಸಿಕೋಗಲು ಓಡದ ಬರುವ ಭವಭಯ ಸಾಗರ ಕಾದಿಸಿ ಕಾಯುವ ಭವಭಯ ಸಾಗರ ಕಾದಿಸಿ ಕಾಯಿರುವ ಭವಭಯ ಶಿವ ಪರಮೇಶ. ಭವಭಯ ಶಿವ ಪರಮೇಶ. ನುಡಿ ಮನವೇ ಶಿವನ ನಮಾವಳಿ, ಇದುವೇ ಪರಮ ತತ್ವದ ಸ್ವಾರವು. ನುಡಿ ಮನವೇ ಶಿವನ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ. ದೇವನ ರೂಪವ ಕಣ್ಗಳು ತುಂಬಿ ಜೀವನವೆಂಬ ಜಂಜಲು ನೀವೇ.
ಶಿವನ ರೂಪವ ಕಣ್ಗಳು ತುಂಬಿ ಜೀವನವೆಂಬ ಕೆಂಜಲು ನೀವೆ ಮರಳೆ ಮರಳೆ ಬಾರದು ಜನ್ಮವು ಮರಳೆ ಮರಳೆ ಬಾರದು ಜನ್ಮವು ನಸ್ವರ ದೇವ ಬಿಡು ಮನವಿ ನಸ್ವರ ದೇವ ಬಿಡು ಮನವಿ ನುಡಿ ಮನವಿ ಶಿವನ ನಾಮಾವಳಿ ಇದುವೇ ಪರಮ ತತ್ವದ ಸ್ವಾರವು ನುಡಿ ಮನವಿ ಶಿವನ ಓಂ ನಮಃ ಶಿವಾಯ 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 ನಾರಾಯಣ ನಾರಾಯಣ ಸುರ ಸತತದಲ್ಲಿ ಗರುಡ ಗರ್ಭವಾಗುವಂತೆ ದಕ್ಷ ಗರ್ಭವು ನಾಶವಾಯಿತು. ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷನು ಏನೋ ದುರಾಲೋಚನೆ ಮಾಡುವೆನೋ ಕಾಣೆ. ನಾನು ಅಲ್ಲಿಗೆ ಹೋಗಿ